ಉಪೇಂದ್ರ ಅವರೇ, ನೀವು ಹಚ್ಚಿರುವ ಜ್ಯೋತಿ ನಿಮ್ಮ ಸಾವಿನ ನಂತರ ಕಾಡ್ಗಿಚ್ಚಾಗಿ ಹರಡುತ್ತದೆ. ಶುಭವಾಗಲಿ. ಇಲ್ಲ ನೋಡಿ, ಸತ್ರ ಮೇಲೆ ಏನೋ ಆ ಮನುಷ್ಯನಿಗೆ ಬೆಲೆ ಕೊಡೋದು ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಬದುಕಿದ್ದಾಗ ಅಥವಾ ನಾನು ಬದುಕೋದು ಸಾಯೋದು ಸೆಕೆಂಡ್ರಿ ಬಿಟ್ಬಿಡಿ. ಯಾಕಂದ್ರೆ ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡ್ಬಿಡಿ. ಸರ್ ನೀವು ಸತ್ರ ಮೇಲೆ ಇದು ಜಾಸ್ತಿ ಇದಾಗುತ್ತೆ, ಫೇಮಸ್ ಆಗುತ್ತೆ. ಯಾಕಂದ್ರೆ ಸತ್ರ ಮೇಲೆ ನಿಮ್ಮನ್ನು ಜಾಸ್ತಿ ನಂಬೋಕೆ ಶುರು ಮಾಡ್ತಾರೆ ಅಂತ ಅನ್ಕೋಬೇಡಿ. ನಾನು ಬದುಕಿದ್ದಾಗೆ ಸಾಯೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕೆಲಸಕ್ಕೋಸ್ಕರ. ಅದಕ್ಕೋಸ್ಕರ ನನಗಿಲ್ಲಿ ಹೆಸರು ಬೇಡ, ಏನು ಬೇಡ, ಪೋಸ್ಟ್ ಬೇಡ ಅಂತ ಹೇಳ್ತಿರೋದೆ. ಮತ್ತೆ ನನ್ನಲ್ಲಿ ಏನೋ ಸ್ವಾರ್ಥ ಇದೆ, ಇವನನ್ನ ಸ್ವಾರ್ಥಕ್ಕೆ ಇಲ್ಲಿ ಬಂದಿಯ ಅನ್ನೋದು ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಬದುಕಿದ್ದಂಗೆ ಸತ್ತು ಪ್ರಜಾಕೀಯ ಮಾಡೋಕೆ ಒಂದು ಆಸೆ ಪಡ್ತೀನಿ. ನಾಗರಾಜ್ ಅನ್ನೋರು, ಸರ್ ಉಪೇಂದ್ರ ಅವರೇ, ಇದು ನಿಮ್ಮ ಕನಸಲ್ಲ, ನಮ್ಮೆಲ್ಲರ ಕನಸು. ಇದು ನಮಗೆ ಒಂದು ಜನಸಾಮಾನ್ಯರಿಗೆ ಸಿಕ್ಕಿರುವ ಒಳ್ಳೆಯ ವೇದಿಕೆ. ನಿಮ್ಮ ಈ ಪ್ರಜಾಕೀಯದ ವಿಚಾರಗಳನ್ನು ನಿಮ್ಮ ಸಿನಿಮಾದ ಸ್ನೇಹಿತರು ಒಪ್ಪಿದ್ದಾರಾ ಒಪ್ಪಿಲ್ವಾ ಸರ್? ಕ್ವಶನ್ ಮಾರ್ಕ್. ಖಂಡಿತ ಯಾರು ಒಪ್ಪಿಲ್ಲ ಹೇಳಿ? ನಾನು ಹೇಳದ್ನಲ್ಲ, ರಾಜಕೀಯದಲ್ಲಿರೋರು ಒಪ್ಪಿದ್ದಾರೆ, ಪ್ರತಿಯೊಬ್ರು ಒಪ್ಪಿದ್ದಾರೆ. ಇದನ್ನ ಯಾರು ಅಲ್ಲಗೆಳೆಯಕ್ಕೆ ಸಾಧ್ಯನೇ ಇಲ್ಲ. ಏನಂದ್ರೆ ಇಲ್ಲಿ ಬೇಡ ಅಂತ ಹೇಳೋದಕ್ಕೆ ಏನಿದೆ ಹೇಳಿ ನೋಡೋಣ. ಇಲ್ಲಿಗೆ ನನಗೆ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಬೇಡ ಅನ್ನೋದಕ್ಕೇನೋ ಒಂದು ಇದಿರ್ಬೇಕು. ಆಕ್ಚುಲಿ ಇಲ್ಲಿ ಪಾರದರ್ಶಕತೆ ಬೇಡವಾ? ಬೇಕು. ಕರಪ್ಷನ್ ಇರಬಾರ್ದು. ವಿಚಾರಗಳು ಬರಬೇಕು. ಏನೋ ಒಳ್ಳೆ ಕೆಪಾಸಿಟಿ ಇರೋ ವರ್ಕರ್ಸ್ ಬೇಕು ಅಲ್ವಾ? ಇದ್ರಲ್ಲಿ ಯಾವ್ದು ತಪ್ಪಿದೆ? ಅದನ್ನ ಯಾರು ಮಾಡಬೇಕು? ಅದೊಂದು ಮಾತ್ರ ಯೋಚನೆ. ಸರ್ ಜನ ಮಾಡಲ್ಲ ಸರ್, ಅದಕ್ಕೆ ನಾನು ಮಾಡಲ್ಲ, ಅದು ತಪ್ಪು. ಎಲ್ಲದಕ್ಕಿಂತ ಮೂಲ ನನಗದು ಬೇಕು ಅಂತ ಡಿಸೈಡ್ ಮಾಡಿದಾಗ ಒಬ್ಬೊಬ್ಬ ಮತದಾರ ಅದಾಗ್ತಾ ಹೋಗುತ್ತೆ. ಸರ್ ತೇಜು ಲೇಖನ, ಸರ್ ಜಾತಿ ಧರ್ಮದ ಬಗ್ಗೆ ಪ್ರಜಾಕೀಯದ ನಿಲುವೇನು? ನನಗೆ ಸ್ಪಷ್ಟತೆ ಬೇಕು. ನೋ ಕಾಮೆಂಟ್ಸ್. ಇದ್ರ ಬಗ್ಗೆ ಮಾತಾಡದಿರೋದೇ ಒಳ್ಳೆಯದು ಅಂತ ನನಗೆ ಅಷ್ಟೇ. ಸರ್ ಈಗ ನೀವು ಹೇಳಿ, ಮುನಿರಾಜು MLA ಸರಿಯಾಗಿ ಕೆಲಸ ಮಾಡದಿದ್ದಾಗ ನೀವು ಹೇಳಿದಂತೆ ಅವರ ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡ್ತೀರಿ. ಹಾಗೆ ಯಾರು ಪ್ರಸ್ತುತ MLA ಇರ್ತಾರೆ ಅವ್ರ ಮನೆ ಮುಂದೆ ಹೋಗಿ ಹೋರಾಟ ಯಾಕೆ ಮಾಡಬಾರ್ದು? ಅಲ್ಲ, ನಾನು ಹೇಳಿದ್ದೆ ನೀವು ಮಾಡ್ಬೋದು. ಈಗ ನೀವೇನಾರ ವೋಟ್ ಹಾಕಿ ಅವ್ರನ್ನ ಇದು ಮಾಡಿದ್ರೆ, ಏನಾರ ತಪ್ಪು ನಡೆದ್ರೆ ಈಗಲೂ ಅದನ್ನ ಮಾಡ್ಬೋದು. ಮಾಡಕ್ಕಾಗದೆ ಏನಿಲ್ಲ. ಈರಣ್ಣ ಮೈಲಿ ಅಂತ ಪ್ರಜಾಕೀಯ ನಮ್ಮ ಏರಿಯಾದಲ್ಲಿ ಇಲ್ಲ. ನಾವು ಏನ್ ಮಾಡಬೇಕು ಏರಿಯಾದಲ್ಲಿ ಪ್ರಜಾಕೀಯದ ಬಗ್ಗೆ ಅರಿವು ಮೂಡಿಸೋದಕ್ಕೆ? ನಾನು ಆಲ್ರೆಡಿ ಹೇಳಿದೆ ಅದನ್ನ. ನೀವು ಪ್ರಜಾಕೀಯ ಐಡಿಯಾಲಜಿ ಕೇಳಿ 4 ಜನ, ಒಬ್ಬ ಪಕ್ಷೇತರ ಅಭ್ಯರ್ಥಿ ಬರ್ಬೋದು, ಒಬ್ಬ ರಾಜಕೀಯದ ಯಾರೋ ಒಬ್ರು ಬರ್ಬೋದು. ಹೇಳಿ ಈ ತರ ಸರ್, ಈ ತರ ಇದೆಯಲ್ಲ ಸರ್, ಈ ತರ ಮಾಡ್ಬೋದಲ್ವ, ನಾವು ಮಾಡೋಣ ಅಂತ ಹೇಳಿ. ನಮ್ಗೆ ದುಡ್ಡು ಕೊಡ್ಬಿಡಿ ಸರ್, ನಮ್ಮ ಪ್ರಚಾರ ಬೇಕಾಗಿಲ್ಲ ಸರ್, ನೀವು ದುಡ್ಡು ಖರ್ಚು ಮಾಡ್ಬಿಡಿ ಸರ್ ಅನ್ನಿ. ಸರ್ ಒಳ್ಳೆ ಆಡಳಿತ ಮಾಡೋಣ ಸರ್, ನಮ್ಮನ್ನು ಸೇರಿಸ್ಕೊಳ್ಳಿ ಸರ್ ಜೊತೆಯಲ್ಲಿ ಅನ್ನಿ. ಖಂಡಿತ. ಸರ್ ಬೈರೇಶ್ ಗೌಡ, ಸರ್ ಈಗ ಹತ್ರದಲ್ಲೇ ಒಂದು ಹೊಸ ಮನೆ ಕೂಡ ಪರ್ಚೇಸ್ ಮಾಡಿದಿರಾ. ಯಾಕೆ ನೀವು ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಇರಬಾರ್ದು? ಯಾಕೆ ಪ್ರಜಾಕೀಯ ಅಂತ ಬಡ್ಕೋತಾ ಇದ್ದೀರಾ? ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ. ನಾನು ಯಾಕೆ ಮಾಡ್ತೀನಿ ಅಂದ್ರೆ ಏನೋ ನನಗೇನೋ ಅನ್ನಿಸ್ತಾ ಇದೆ. ನೀವೆಲ್ಲ ನೋಡಿದಂಗೆ ನಾನು ಆಪರೇಷನ್ ಅಂತ ಸುಮಾರು 25 ವರ್ಷದಿಂದಲೂ ಇದೇ ಟಾಪಿಕ್ ಇಟ್ಕೊಂಡು ಮಾಡಿದ್ದೆ. ಸಿನಿಮಾಲು ಈ ತರ ಟಾಪಿಕ್ ಇಟ್ಕೊಂಡಿದ್ದೆ. ಅದ್ಯಾಕೋ ನನ್ನದು ತುಂಬಾ ಕಾಡ್ತಿದೆ ಇದು. ಅದೇನೋ ನನಗೊಂದು ನೆಮ್ಮದಿ ಸಿಗಬೇಕು, ಇದು ಮಾಡಲೇಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾಡ್ತೀನಿ. ಹಂಗಂತ ನನಗೇನೋ ಬೇಕು ಏನೋ ಎಲ್ಲ ವಿಷಯಗಳು ಕೇಳಿ ಒಂದೇ ಒಂದು ಏನಾಗ್ಬಿಟ್ಟಿದೆ ಈ ಪ್ರಪಂಚ ಸಮಾಜ. ನಾನು ನೋಡ್ತಿರೋ ಪ್ರಕಾರ ನನಗೆ ಕಾಮೆಂಟ್ಗಳೆಲ್ಲ ಬರುತ್ತೆ, ಬಹಳ ವಿಚಿತ್ರ ಅನ್ಸುತ್ತೆ. ಎಲ್ಲರೂ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಏನೋ ಒಂದು ಬೇಕು ಅಂದ್ರೆ ಯಾರು ಏನು ಕೆಲಸ ಮಾಡೋದೇ ಇಲ್ಲ ಅನ್ನೋ ಲೆವೆಲ್ ಡಿಸಿಷನ್ ಬಂದ್ಬಿಟ್ಟಿದ್ದಾರೆ ಎಲ್ಲರೂ. ಪ್ರತಿಯೊಬ್ಬರು ಸ್ವಾರ್ಥಿಗಳ್ರಿ, ಯಾರು ಸರಿ ಇಲ್ಲ ರೀ ಅಂತ. ಒಂದ್ಸತಿ ಕನ್ನಡಿ ಇಟ್ಕೊಂಡು ನೀವೇ ಅದು ಹೇಳ್ಕೊಂಡ್ಬಿಡಿ. ಯಾರು ಸರಿ ಇಲ್ಲ ಅಂತ, ನಾನು ಸರಿ ಇಲ್ಲ ಅಂತ ಹೇಳ್ಕೊಂಡ್ಬಿಡಿ. ಅವಾಗ ನಿಮ್ಗೆ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಮುನಿರಾಜು ವಜ್ರಮಣಿ ವೇದಿಕೆಯಿಂದ MLA ಕಾರ್ಮಿಕ ಸರಿಯಾಗಿ ಕೆಲಸ ಮಾಡಿದ್ದರು ಪೋಲಿಂಗ್ ನಲ್ಲಿ ರಿಜೆಕ್ಟ್ ಮಾಡಿದ್ರೆ ಏನ್ ಮಾಡೋದು? ಅಲ್ಲ, ಹೆಂಗ್ ಸಾಧ್ಯ ಅಂದ್ರೆ ನಾನು ಅದೇ ಹೇಳ್ತಿರೋದು. ಮತ್ತೆ ಡೆಮಾಕ್ರಸಿನೇ ನೀವು ತಪ್ಪು ಅಂತ ಹೇಳ್ದಂಗೆ ಆಗುತ್ತೆ. ಅವಾಗ ಜನಾಭಿಪ್ರಾಯನೇ ತಪ್ಪು ಅಂದ್ಮೇಲೆ ಅವಾಗ ಒಬ್ಬ ನಾಯಕನ ನಂಬ್ಕೊಂಡು ಹೋಗೋದೇ ಬೆಟ್ರು. ನೀವು ಡಿಸಿಷನ್ ತಗೊಳ್ಳಿ, ನಾಯಕ ಬೆಟ್ರ ಜನಾಭಿಪ್ರಾಯ ಬೆಟ್ರ, ನಿಮಗೆ ನೀವು ಕರೆಕ್ಟಾ ಬೇರೆಯವ್ನು ಕರೆಕ್ಟಾ? ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೋಬೇಕಾ, ನಿಮ್ಮ ಜೀವನ ಬೇರೆ ಯಾರ ಬಂದು ಚೇಂಜ್ ಮಾಡ್ಬೇಕಾ? ಅದು ನಿಮ್ಗೆ ಗೊತ್ತಿದೆ ಆನ್ಸರ್. ಸರ್ ದ ನೇಮ್ ಇಸ್ ಭರತ್. ಸರ್ ನಿಮ್ಮ ಸಿದ್ಧಾಂತ ನನಗೆ ಕನ್ವಿನ್ಸ್ ಆಗಿದೆ, ಆದ್ರೆ ಎಲ್ಲರೂ ನೀವೇ ಆಗಿರೋಲ್ಲ. ಇದಕ್ಕೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದರಿಂದ? ಎಲ್ಲರೂ ನಾನೇ ಆಗಿರೋದು ಏನು? ಆಕ್ಚುಲಿ ನಾನು ಹೇಳ್ತಿರೋದು ಎಲ್ಲರೂ ನಾನಾಗ್ಬಿಡಿ, ಎಲ್ಲರೂ ನೀವಾಗಿ ಅಂತ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಗೊಂದ್ಸತಿ ಕನ್ನಡಿ ನಾವು ಹಿಡ್ಕೊಂಡ ನಾವೇನು ಅಂತ ಗೊತ್ತಾಗುತ್ತೆ. ತುಂಬಾ ಜನ ಅದಕ್ಕೆ ಅಪೋಸ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಯಾವತ್ತೂ ಅವ್ರು ಕನ್ನಡಿ ಹಿಡ್ಕೊಂಡು ನೋಡಿರಲ್ಲ ಅವ್ರ ಮುಖಾನ. ಅವಾಗ ಏನಾಗುತ್ತೆ, ಅವನಿಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ. ಹಂಗಾರೆ ನಾನೇ ಸರಿ ಇಲ್ವಾ, ನಾನು ಸರಿ ಇಲ್ಲ ಅಂತ ಒಪ್ಕೊಳ್ಳೋದು ಹೆಂಗಂಗಾರೆ? ನಾನು ಹೇಳ್ತಿಲ್ಲ, ನೀವು ಸರಿ ಇದ್ದೀರಾ, ದಯವಿಟ್ಟು ಹಂಗೆ ಅನ್ಕೊಂಬೇಡಿ. ನೀವು ಸರಿ ಇದ್ದೀರಾ ಅಂತ ಹೇಳಿದಾಗ ಅದನ್ನು ಒಪ್ಕೊಳ್ಳದೆ ಇರೋದಿಲ್ಲ, ಅದು ವಿಚಿತ್ರ ಅನ್ಸುತ್ತೆ.
ನಾನು ಕರೆಕ್ಟ್ ಇದ್ದೀನಪ್ಪ, ನನ್ನ ಯೋಚನೆಗಳು ಕರೆಕ್ಟ್ ಇದೆ ಅಂತ ಮುಂದುವರಿಯೋದ್ರಲ್ಲಿ ಏನಿದೆ ತಪ್ಪು? ಅದನ್ನೇ ಪ್ರಜಾಕೀಯದಲ್ಲಿ ಹೇಳ್ತಿರೋದಷ್ಟೇ.